ಈಗ ಕೇರಳದ ವಯನಾಡಿಗೆ 10 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಇಲ್ಲಿ ಕೊಡುವಂಥವ್ರಿಗೆ ಸಂಬಳ ಇಲ್ಲ ಅಂಥ ಸಂದರ್ಭದಲ್ಲಿ ಕುರ್ಚಿ ಉಳಿಸ್ಕೋಸ್ಕರ ದುಡ್ಡು ಕೊಟ್ಟಿದ್ದಾರೆ ಅನ್ನೋಂಥ ಅಲಿಗೇಷನ್ ಮಾಡಿದ್ದಾರೆ ಸರ್ ವಿರೋಧ ಪಕ್ಷದ ನಾಯಕರು. ಅದೇ ಮೋದಿ ಸಾಹೇಬರು 14,000 ಕೋಟಿ ಕಲೆಕ್ಟ್ ಮಾಡಿದ್ದಾರೆ ವೆಂಟಿಲೇಟರ್ಗೋಸ್ಕರ. ಕೋವಿಡ್ ಟೈಮ್ನಲ್ಲಿ ವೆಂಟಿಲೇಟರ್ ಕೊಡ್ತೀವಿ ಅಂತೇಳಿ 14,000 ಕೋಟಿ ಕಲೆಕ್ಟ್ ಮಾಡಿದ್ರು. ಅದ್ರ ಬಗ್ಗೆ ಫಸ್ಟ್ ಲೆಕ್ಕ ಕೊಡೋಕೆ ಕೇಳಿ. ಅಗಲಾಲ ಕಾಂಗ್ರೆಸ್ ಹೇಳ್ಕಂತ ಕೂತ್ಕೊಂಡ್ರೆ ಸಾಕಾಗೈತೆ. ಪಾರ್ಲಿಮೆಂಟ್ನಲ್ಲಿ ಕ್ವಶನ್ ಕೂಡ ತೊಗೋಬಾರ್ದು ಅಂತ ಹೇಳ್ತಿದ್ದಾರೆ. ಭಾಳ ಡೆಮಾಕ್ರಸಿ, ಭಾಳ ದೊಡ್ಡ ಡೆಮಾಕ್ರಸಿನ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಕೇಳಬಾರ್ದು ಅಂತಕ್ಕಂಥ ಸ್ಥಿತಿಯಲ್ಲಿ ಬಿ ಜೆ ಪಿಯವರಿದ್ದು. ಆಮೇಲೆ ಅವ್ರ ಪಾರ್ಟಿ ಫಂಡ್ ಇವತ್ತು 10,000 ಕೋಟಿ ಇದೆ. ಬಿ ಜೆ ಪಿಯ ಪಾರ್ಟಿ ಫಂಡ್ ಇವತ್ತು 10,000 ಕೋಟಿ ಇದೆ. ಇದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲ ಕೇಳ್ರಿ, ಆಮೇಲೆ ಮುಂದೆ ಮಾತಾಡೋಣ. ಎಲೆಕ್ಟ್ರಾಲ್ ಬಾಂಡ್ನಾಗ ದುಡ್ಡು ತೊಗೊಂಡ್ರಲ್ಲ, ದುಡ್ಡು ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ. ನಾವು 10 ಕೋಟಿ ವಯನಾಡಿಗೆ ಕೊಟ್ಟಿರ್ತಕ್ಕಂಥದ್ದು ಅಕೌಂಟ್ನಲ್ಲಿದೆ. ಇವ್ರು ಎಲ್ಲಿಂದ ದುಡ್ಡು ಬಂದಿದೆ ಸ್ಪಷ್ಟೀಕರಣ ಕೊಡಬೇಕಲ್ಲ. 10,000 ಕೋಟಿ ಇವತ್ತು ಬಿ ಜೆ ಪಿಯ ಸುಮಾರು ಪಾರ್ಟಿ ಫಂಡಲ್ಲಿದೆ. ಸುಮಾರು 800 ಜಿಲ್ಲೆಗಳಲ್ಲಿ 7 ಸ್ಟಾರ್ ಆಫೀಸ್ಗಳು ಕಟ್ಟಿದ್ದಾರೆ ಬಿ ಜೆ ಪಿಯವರು. ಆಮೇಲೆ ಯಾವುದು ಬೀಫ್ ಎಕ್ಸ್ಪೋರ್ಟ್ ಆಗುತ್ತೆ, ಬೀಫ್ ಎಕ್ಸ್ಪೋರ್ಟ್ಲಿಂದ ಚಂದ ಕಲೆಕ್ಟ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಕ್ಕೆ ಅವರಿಗೆ ಹೇಳಿ, ಆಮೇಲೆ ಮುಂದೆ ಮಾತಾಡೋಣ ಬೇಕಿದ್ರೆ. ರಾಜ್ಯದ ನೋಡಿ ಸರ್, ಬಿ ಜೆ ಪಿದ ಒಂದು ಕಡೆಗೆ ಈಗ ರಾಜ್ಯದಲ್ಲೇ ಈ ರೀತಿ ಆರ್ಥಿಕವಾಗಿ ಒಂದಷ್ಟು ಸಮಸ್ಯೆಗಳಿರುವಂಥ ಹೊತ್ತಿನಲ್ಲಿ ಇಂಥ ಸಂದರ್ಭದಲ್ಲಿ ಕೊಡೋ ಅವಶ್ಯಕತೆ ಇಲ್ಲ ಅಂತ ಅಲ್ಲ. 10 ಕೋಟಿ ಕೊಡಬಾರ್ದಂತೇನಿಲ್ಲಲ್ಲ. 10 ಕೋಟಿ ಕೊಡಬಾರ್ದಂತೇನಿದೆಯಾ? ಕೊಟ್ಟಿದ್ದಕ್ಕೆ ಇವ್ರು ಪಿನ್ ಪಾಯಿಂಟ್ ಹೇಳ್ತಾರೆ. ಇವ್ರ ಕತೆ ಹೇಳೋಣ. ಕೇಂದ್ರದಿಂದ ಗುಜರಾತಿಗೆ ಎಷ್ಟು ದುಡ್ಡು ಹೋಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ನೋಡಿ, ಇದನ್ನು ಒಂದು ಹಿಡ್ಕೊಂಡು ನೀವು ಪ್ರಶ್ನೆ ಕೇಳ್ತೀರಿ. ಅದೇ ರೀತಿ ಅವ್ರನ್ನೂ ಕೂಡ ನೀವು ಪ್ರಶ್ನೆ ಕೇಳಿ. ಕಳೆದ 10 ವರ್ಷದಿಂದ ಗುಜರಾತಿಗೆ ಎಷ್ಟು ದುಡ್ಡು ಹೋಗಿದೆ ಕೇಂದ್ರದಿಂದ, ಕರ್ನಾಟಕಕ್ಕೆ ಎಷ್ಟು ಬಂದಿದೆ ಒಂದ್ಸಲಿ ಕೇಳಿ ನೋಡಿ. ಯಾಕೆ ಸರ್ ಅಲ್ಲಿ ಜಾಸ್ತಿ ಕೊಟ್ಟಿರಿ, ಇಲ್ಲಿ ಕಮ್ಮಿ ಕೊಟ್ಟಿರಿ ಅಂತ ಕೇಳ್ಬೋದಲ್ಲ ನೀವು. ರಿಲೀಫ್ ಫಂಡ್ಗಳು ಪ್ರತಿ ಸಂದರ್ಭದಲ್ಲಿ ಎಲ್ಲ ಸರ್ಕಾರಗಳು ಬಂದ ಕೊಟ್ಟಿದ್ದಾವೆ. ಅದನ್ನೇ ಪರ್ಟಿಕ್ಯುಲರ್ ಆಗಿ ಕೇಳಕ್ಕೆ ಕೊಟ್ಟ ತಕ್ಷಣ ಅಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಐತೆ. ನಾನಿದ್ದೆ 2013 ಅಲ್ಲಿ ವಯನಾಡ್ ಇದಕ್ಕೆ ಅದು ಬದ್ರಿನಾಥ್ ಕೇದಾರ್ನಾಥ್ಗೆ ನಾವು ಕೊಡಲಿಲ್ಲ. ಅವಾಗ ಎಲ್ಲ ಸರ್ಕಾರಗಳು ಕೊಟ್ಟಿದ್ದಾವೆ. ಅದಕ್ಕನ್ನೇ ಹಿಡ್ಕೊಂಡು ಮಾತಾಡಿದ್ರೆ ಏನು ಅರ್ಥ ಇಲ್ಲ ಅದಕ್ಕೆ.